ನೋಡಿ, ಹೋಟೆಲ್ನಲ್ಲಿ ಸೌದೆ ಬಳಸುವಂತಹ ಪರಿಸ್ಥಿತಿ, ಅದರಲ್ಲೂ ಸ್ಟಾರ್ ಹೋಟೆಲ್ಗಳಲ್ಲಿ ಸೌದೆ ಬಳಕೆ ಮಾಡ್ತಾ ಇದ್ದಾರೆ. ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬುಕ್ಕಿಂಗ್ ಆಗಿರುವಂತಹ ಗೆಸ್ಟ್ಗಳಿಗಾಗಿ ಈ ರೀತಿ ಅಡುಗೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಹೇಗ್ ಮಾಡೋದು? ಸಿಲಿಂಡರ್ ಇಲ್ಲ. ಹೀಗಾಗಿ ಸೌದೆ ಒಲೆ ವ್ಯವಸ್ಥೆ, ಸೌದೆ ಬಳಸಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ನಗರದ ಸ್ಟಾರ್ ಹೋಟೆಲ್ಗಳಿಗೆ ಇದೆಂಥ ಪರಿಸ್ಥಿತಿ ನೋಡಿ. ಒಲೆ ಹಚ್ಚಿ ಅಡುಗೆ ಮಾಡ್ತಾ ಇದ್ದಾರೆ. ಗ್ಯಾಸ್ ಇಲ್ಲದ ಕಾರಣ ಸಿಬ್ಬಂದಿಗೆ ಅಡುಗೆ ತಯಾರಿಸೋದಕ್ಕೆ ಸೌದೆಯನ್ನ ಕೊಡಲಾಗ್ತಾ ಇದೆ. ಈಗಾಗಲೇ ಗೆಸ್ಟ್ಗಳಿರ್ತಾರೆ, ಬುಕ್ಕಿಂಗ್ ಆಗಿರುತ್ತೆ ಅಂತವ್ರು ಬಂದಿರ್ತಾರೆ. ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಎಲ್ಲೆಲ್ಲಿ ಸಿಗತ್ತೋ ಸೌದೆಗಳು. ಈಗ ಬೆಂಗಳೂರಿನಲ್ಲಂತೂ ಸೌದೆ ಹುಡ್ಕೋದು ತುಂಬಾ ಕಷ್ಟ. ಸೌದೆಯನ್ನ ಜೋಡಿಸೋದೇ ದೊಡ್ಡ ಕಷ್ಟ. ಅಂಥದ್ರಲ್ಲೂ ಹೇಗೇಗೋ ಸೌದೆಯನ್ನ ಜೋಡಿಸಿ ಹೋಟೆಲ್ ಮಾಲೀಕರು ಸಿಬ್ಬಂದಿಗೆ ಕೊಡ್ತಾ ಇದ್ದಾರೆ. 3 ಸ್ಟಾರ್ ಹೋಟೆಲ್ನ ಪರಿಸ್ಥಿತಿ ಇದು. ಹೊರಗಡೆ ಎಲ್ಲೋ ಒಂದು ಕಡೆ ಸೌದೆಯನ್ನ ಇಟ್ಟು ಅಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ವ್ಯವಸ್ಥೆ ಇದ್ರೆ ಓಕೆ, ಆದರೆ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಏನ್ ಮಾಡೋದು? ನೋಡಿ, ಒಂದ್ ಕಡೆ ಹೋಟೆಲ್ ಮಾಲೀಕರು ಕೂಡ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಏನ್ ಮಾಡಬೇಕು ಈಗ? 15 ದಿನಗಳವರೆಗೆ ನಮಗೆ ದಾಸ್ತಾನ್ ಇದೆ, ನಾವು ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಇದ್ದಕ್ಕಿದ್ದಂತೆ ನಿನ್ನೆಯಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತು. ಇವತ್ತಂತೂ ಸಪ್ಲೈನೇ ಆಗ್ತಾ ಇಲ್ಲ. ದಿನಕ್ಕೆ 5 ರಿಂದ 6 ಸಿಲಿಂಡರ್ ಅನ್ನು ಬಳಕೆ ಮಾಡ್ಕೊಳ್ತಾ ಇದ್ವಿ. ಈಗ 2 ಸಿಲಿಂಡರ್ ಬೇಕು ಅಂದ್ರೂ ಇಲ್ಲ. ಅಡುಗೆ ಮಾಡುವಂತ ಪ್ರಮಾಣನೂ ಕಡಿಮೆ ಆಗ್ತಾ ಇದೆ. ಜೊತೆಗೆ ಜನರಿಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನ, ಲಕ್ಷಾಂತರ ಜನ ಹೋಟೆಲ್ ಅನ್ನೇ ಅವಲಂಬಿಸ್ಕೊಂಡಿದ್ದಾರೆ. ಹೋಟೆಲ್ ಸಡನ್ ಆಗಿ ಮುಚ್ಚಿತು ಅಂದ್ರೆ ಏನ್ ಮಾಡಬೇಕು? ಹೌದು, ಗೃಹ ಬಳಕೆಗೆ ಸಿಲಿಂಡರ್ ಕಡಿಮೆ ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಏನೋ ಹೇಳಿದೆ. ಈಗ ಗ್ಯಾಸ್ ಕೊರತೆ ಆಗಬಾರ್ದು, ಅದ್ರ ಬಗ್ಗೆ ಸಹಕರಿಸಬೇಕು ಅಂತ ಹೇಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಗಮನಿಸ್ತಾ ಇದೀವಿ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಜಾಗ ಮಾಡಿಕೊಂಡು ಒಲೆ ಇಡಬೇಕಾದಂತ ಪರಿಸ್ಥಿತಿ, ಕಟ್ಟಿಗೆಯಲ್ಲಿ ಬೇಯಿಸಬೇಕಾದಂತ ಪರಿಸ್ಥಿತಿ ಇದೆ. ಸದ್ಯ ನೀವು ಎಲ್ಲಿದ್ದೀರಾ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಲಕ್ಷ್ಮೀ ನರಸಿಂಹ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಐಕಾನಿಕ್ ಪ್ರದೇಶ ಗಾಂಧಿನಗರ ರೇಸ್ ಕೋರ್ಸ್ ಸಮೀಪ ಇರತಕ್ಕಂಥ ಸ್ಯಾಂಕ್ಟಮ್ ಹೋಟೆಲ್, ಗಾಂಧಿನಗರ ಇರತಕ್ಕಂಥ ಸ್ಯಾಂಕ್ಟಮ್ ಹೋಟೆಲ್ನಲ್ಲಿ ಇದ್ದೀನಿ. ನನಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ಕಂಡು ಬರ್ತಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಅಂದರೆ ವಾಣಿಜ್ಯ ಗಳ ತೀವ್ರ ಅಭಾವ ಉಂಟಾಗಿದೆ. ಬೇಡಿಕೆಗೆ ತಕ್ಕ ಹಾಗೆ ಸಿಲಿಂಡರ್ಗಳು ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮ ತೀವ್ರ ಸಂಕಷ್ಟಕ್ಕೆ ಜಾರಿದೆ. ಹೀಗಾಗಿ ಈ ಒಂದು 3 ಸ್ಟಾರ್ ಹೋಟೆಲ್ ಏನಿದೆ ಸ್ಯಾಂಕ್ಟಮ್ ಹೋಟೆಲ್, ಅನಿವಾರ್ಯವಾಗಿ ಕಸ್ಟಮರ್ ಅನ್ನ ಈಗ ಏನು ಅವ್ರು ಕೇಳ್ತಾರೆ ಅದಕ್ಕೆ ತಕ್ಕಂತೆ ಈಗ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ಸೌದೆ ಒಲೆ ಇಟ್ಕೊಂಡು ಈಗ ಅಡುಗೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಸೊ ಏನು ಹೋಟೆಲ್ನ ಮೇಲ್ಗಡೆ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಏನಿರ್ತಕ್ಕಂಥ ಸೌದೆಯನ್ನ ಬಳಸ್ಕೊಂಡು ಇಟ್ಟಿಗೆಯನ್ನ ಇಟ್ಟು ಅದ ಮೇಲೆ ಪಾತ್ರೆ ಇಟ್ಟು ಅದರಲ್ಲಿ ಅನ್ನ, ಸಾಂಬಾರು, ರಸಮು ಈ ರೀತಿಯಾಗಿ ಅತ್ಯವಶ್ಯಕ ಏನಿದೆ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದುವರೆಗೂ ಕೂಡ ಇವರಿಗೆ ಸಿಲಿಂಡರ್ಗಳ ಒಂದು ಸಪ್ಲೈ ಆಗ್ತಾ ಇಲ್ಲ. ಎಷ್ಟು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ 1 to ಡಬಲ್ ಸಿಲಿಂಡರ್ ದುಡ್ಡು ಕೊಟ್ಟು ಇಲ್ಲಿ ಇದನ್ನ ಬಳಕೆ ಮಾಡಬೇಕಾದ ಅನಿವಾರ್ಯ ಇದೆ. ಹೀಗಾಗಿ ಬೇರೆ ದಾರಿ ಇಲ್ಲ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕು. ಹೀಗಾಗಿ 3 ಸ್ಟಾರ್ ಹೋಟೆಲ್ ಈ ರೀತಿಯಾಗಿ ಸೌದೆ ಮೇಲೆ ಡಿಪೆಂಡ್ ಆಗಬೇಕಾಗಿದೆ. ಇನ್ನು ಹೋಟೆಲ್ ಮಾಲೀಕರು ಕೂಡ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈ ರೀತಿಯಾಗಿ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ನಿಮಗೆ ಇದು ಅನಿವಾರ್ಯ ಆಗಿದೆ. ಸೊ ಏನ್ ಅನ್ಸುತ್ತೆ ಈ ಒಂದು ಪರಿಸ್ಥಿತಿ? ಈ ಪರಿಸ್ಥಿತಿ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಯಾವಾಗಲೂ ನಾವು ನಿನ್ನೆ ತನಕ ನಮ್ಗೆ ಇಂಟಿಮೇಷನ್ ಇಲ್ಲ. ಅಟ್ಲೀಸ್ಟ್ ನಮಗೆ ಮೆಸೇಜ್ ಇದ್ರೆ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಇವರು ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತು, ನಮಗೆ 70 ಡೇಸ್ಗೆ ಆಗೋಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ, ನಮಗೆ ಯಾವುದು ತೊಂದರೆ ಇಲ್ಲ, ಯಾವುದು ಅಭಾವ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಏಕಾಏಕಿ ನಿನ್ನೆಯಿಂದ ಸಡನ್ ಆಗಿ ಸ್ಟಾಪ್ ಮಾಡಿದ್ರು. ನಾವು 2 ಏಜೆನ್ಸಿ ಜೊತೆ ನಾವು ಟೈಅಪ್ಪಲ್ಲಿ ಇದ್ದೀವಿ. ನಾವು 2 ಏಜೆನ್ಸಿಯವರು ಇವಾಗ ನಮ್ಮ ಹತ್ರ ಸಿಲಿಂಡರ್ ಸ್ಟಾಕ್ ಇಲ್ಲ, ನಮ್ಮ ಗಾಡಿಗಳು ಹೋಗಿದೆ. ಆನಂತರ ಇವಾಗ ನಮಗೆ ಯಾವುದು ಸ್ಟಾಕ್ ನಮ್ಗೆ ಬಂದ್ರೆ ಮಾತ್ರ ನಿಮಗೆ ಸಪ್ಲೈ ಮಾಡಕ್ಕೆ ಸಾಧ್ಯ. ಮೊದಲು ಒಂದು ಟ್ರೆಂಡ್ ಇತ್ತು, ಯಾಕಂದ್ರೆ ಸೌದೆಯಲ್ಲೇ ಮಾಡಿದ್ರೆ ಅದೊಂಥರ ಟೇಸ್ಟ್ ಅಂತ. ಬಟ್ ಈಗ ಮತ್ತೆ ಅನಿವಾರ್ಯ ಆಗಿದೆ, ವಾಪಸ್ ಹಿಂದಕ್ಕೆ ಹೋಗಬೇಕಾಗಿದೆ ಅಂತ. ಈಗ ಆಗಿರೋ ಪರಿಸ್ಥಿತಿಗೆ ಆಗಲೇ ಮಾಡಲೇಬೇಕಲ್ಲ ಸರ್. ಈಗ ನಮ್ಮಲ್ಲಿ ನೋಡಿದ್ರೆ ನಮಗೆ ನಮ್ಮ ಹೋಟೆಲ್ ಫುಲ್ ಇದೆ. ನಮ್ಮಲ್ಲಿ 95 ರೂಮ್ ಇದೆ, 8 ಬ್ಯಾಂಕ್ವೆಟ್ ಹಾಲ್ ಇದೆ. ಹಾಗಾಗಿ ಬ್ಯಾಂಕ್ವೆಟ್ಸ್ ಅಲ್ಲಿ ಒಂದು 250 ಜನ ಇದ್ದಾರೆ, ಮತ್ತೆ ರೂಮಲ್ಲಿ ಒಂದು 100 ಜನ ಇದ್ದಾರೆ. ಇವ್ರಿಗೆಲ್ಲರಿಗೂ ಊಟ ಕೊಡಲೇಬೇಕು, ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಒಟ್ಟಿನಲ್ಲಿ ಗ್ರಾಹಕರು ಬರ್ತಾರೆ, ಅವ್ರನ್ನ ವಾಪಸ್ ಕಳ್ಸಕ್ಕಾಗಲ್ಲ. ಅವ್ರ ಬೇಡಿಕೆ ತಕ್ಕಂತೆ ಗ್ಯಾಸ್ ಇಲ್ಲದೆ ಇದ್ರೆ ಸೌದೆ ಒಲೆ ಮಾಡಬೇಕಾಗಿರೋದು ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೋಟೆಲ್ ಉದ್ಯಮಿಗಳು ಹೇಳ್ತಾ ಇರುವಂಥದ್ದು. ಮಧು ನಾಗರಾಜ್. ಓಕೆ ಲಕ್ಷ್ಮೀ ನರಸಿಂಹ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.